ಸರ್, ಈಗ ನಾಳೆ ದೆಹಲಿ ಚಲೋ ವಿಚಾರದಲ್ಲಿ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಾ ಇರುವಂತದ್ದು, ಅಂದ್ರೆ ಅದರ ತುರ್ತು ಅಗತ್ಯ ಈಗ ಕಾಣ್ತಾ ಇದೆ. ನೋಡಿ, ನಮಗೆ ಪ್ರತಿಯೊಂದರಲ್ಲೂ ಕೂಡ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಬಜೆಟಿನ ಘೋಷಣೆಗಳು ಕೂಡ ನಮ್ಮ ರಾಜ್ಯಕ್ಕೆ ಅನುಷ್ಠಾನ ಆಗೋದಿಲ್ಲ. ಕೊಟ್ಟ ಮಾತನ್ನು ಕೂಡ ಯಾವುದನ್ನು ಕೂಡ ಅವರು ಉಳಿಸ್ಕೊಳ್ತಾ ಇಲ್ಲ. ಮತ್ತೆ ಕೇವಲ ನಾವು ಇಷ್ಟು ಹಣ ಕೊಟ್ಟಿದ್ದೀವಿ, UPA ಇದ್ದಾಗ ಇಷ್ಟು ಬಂತು, NDA ಇದ್ದಾಗ ಇಷ್ಟು ಬಂತು. ನೋಡಿ, ಬಜೆಟ್ ಗಾತ್ರ ಬೆಳೀತಾನೆ ಇರ್ತದೆ. ಪ್ರತಿ 10 ವರ್ಷಕ್ಕೆ ಅದು ಪ್ರತಿ ವರ್ಷ ಬೆಳೀತಾ ಇರ್ತದೆ. 10%, 15%, 20% ಗ್ರೋತ್ ಆಗ್ತಾನೆ ಇರ್ತದೆ. 5 ವರ್ಷಕ್ಕೆ ಡಬಲ್ ಆಗಿ ಆಗ್ತದೆ ಯಾವುದೇ ಬಡ್ಜೆಟ್. ಸೊ ನಾವು ಹೆಚ್ಚು ಅನುದಾನ ಕೊಡೋದಲ್ಲ, ನಮ್ಮ ಶೇರ್ ಎಷ್ಟಿದೆ ಅದು ಎಷ್ಟು ಕೊಡ್ತಾ ಇದ್ದೀರಾ, ಅದು ನಮ್ಮ ಪ್ರಶ್ನೆ. ಈಗ 10 ವರ್ಷದಿಂದ ನಮಗೆ ಎಷ್ಟು ಹಣ ಬರ್ತಾ ಇತ್ತು, ಇವಾಗ 10 ವರ್ಷದ ನಂತರ ನಮ್ಗೆ ಎಷ್ಟು ಹಣ ಬರ್ತಾ ಇದೆ. ನಮ್ಮ ಒಂದು ತೆರಿಗೆಯಲ್ಲಿರ್ಬೋದು, ಬೇರೆ ಕೇಂದ್ರದ ಪುರಸ್ಕೃತ ಯೋಜನೆಗಳಿರ್ಬೋದು, ಅದರ ಪ್ರಮಾಣ ಎಷ್ಟು ಕಮ್ಮಿ ಆಗಿದೆ. ಮತ್ತು ಬೇರೆ ರಾಜ್ಯಗಳಿಗೆ, ಈಗ ಗುಜರಾತ್ ರಾಜ್ಯ ಹೋಲಿಕೆ ಮಾಡಿದಾಗ ಅವ್ದು ಯಾಕೆ ಹೆಚ್ಚಾಗ್ತದೆ, ನಮ್ಗೆ ಯಾಕೆ ಕಮ್ಮಿ ಆಗ್ತದೆ, ಇದು ಪ್ರಶ್ನೆಗಳು ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಒಂದು ಕಾಂಟ್ರಿಬ್ಯೂಷನ್, ನಮ್ಮ ಕೊಡುಗೆ ದೇಶದ ಒಂದು ಬೆಳವಣಿಗೆಯಲ್ಲಿ, ತೆರಿಗೆಯ ಒಂದು ಬೆಳವಣಿಗೆಯಲ್ಲಿ ಕರ್ನಾಟಕದ ಎಷ್ಟಿದೆ, ನಮ್ಗೆ ಎಷ್ಟು, ನಮ್ಮ ಕಷ್ಟ ಕಾಲದಲ್ಲಿ ನೀವು ಎಷ್ಟು ನಮಗೆ ಸ್ಪಂದಿಸ್ತೀರಾ, ಅದು ಯಾವುದು ಕೂಡ ಕಾಣದ. ಅದಕ್ಕೋಸ್ಕರ ಇವತ್ತು ನಾವು, ಮತ್ತು ಅವ್ರದ್ದೇನಾಗಿದೆ ಅಂತ ಹೇಳಿದ್ರೆ, ಒಂದು ತಾತ್ಸಾರ ಮನೋಭಾವ. ಇವರು ನಾವು ಅವ್ರು ಏನಾದ್ರು ಹೇಳ್ಕೊಳ್ಳಿ, ನಾವು ಮಾಡೇ ಮಾಡ್ತೀವಿ ಅಂತ ಅಹಂಕಾರದ ಒಂದು ವರ್ತನೆ ಕೇಂದ್ರದಾಗಿದೆ, ಮೋದಿ ಅವ್ರದ್ದಾಗಿದೆ. ನೋಡಿ, ಸಂಸದರು ಮತ್ತು ಬಿಜೆಪಿಯ ಎಲ್ಲ ಮುಖಂಡರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ, ರಾಜ್ಯದ ಬಿಜೆಪಿ ಮುಖಂಡರುಗಳು. ಆದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗಿ ಕೇಂದ್ರದಲ್ಲಿ ಒತ್ತಡ ಹಾಕೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ, ನಮ್ಮನ್ನು ಟೀಕೆ ಮಾಡ್ಕೊಂಡು ಏನ್ ಪ್ರಯೋಜನ, ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಉಪಯೋಗ. ನೀವು ನಮ್ಮ ಪರವಾಗಿ ಅಲ್ಲಿ ವಕಾಲತ್ ವಹಿಸ್ಬೇಕು. ನಮ್ಮ ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿ. ನೀವೆಲ್ಲ MP ಗಳಿದ್ದೀರಾ, 27 MP ಗಳಿದ್ದೀರಾ ಅಲ್ವಾ. ನೀವುಗಳು ನಮ್ಮ ಪರವಾಗಿ ಹೋರಾಟ ಮಾಡ್ಬೇಕು ತಾನೆ. ಎಷ್ಟು ದಿವಸ ನೀವು ಏನೂ ಮಾಡ್ಲಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತೀರಾ, ಬಾಯಿ ತೆಗೆದ್ರೆ ನಮ್ಮನ್ನು ಟೀಕೆ ಮಾಡ್ತೀರಾ ಹೊರತು ನೀವು ಕೇಂದ್ರದಿಂದ ನಮ್ಮ ನ್ಯಾಯ ಕೊಡಿಸ್ತಕ್ಕಂಥದ್ದು ಏನಾದ್ರೂ ಒಂದಾದ್ರೂ ನೀವು ನಿದರ್ಶನ ಇದೆಯಾ? ನಾವು ಕೇಳ್ತಾ ಇರುವಂತದ್ದು, ನಾವು ಕೊಟ್ಟ ದುಡ್ಡು ವಾಪಸ್ ಕೊಡಿ ಅಂತ, ಅದಕ್ಕೆ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂದೋಗ. ಅದು ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಸರ್ಕಾರ. ಇವತ್ತು ನೋಡಿ, ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದ್ದಾರೆ. ಚಂಡೀಗಢ ಮೇಯರ್ ಎಲೆಕ್ಷನ್ ಯಾವ ರೀತಿ ನಡೆಸಿದ್ದಾರೆ ಅಂತ. ಜಾರ್ಖಂಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗೆ, ದೆಹಲಿ ಮುಖ್ಯಮಂತ್ರಿಗೆ ಏನ್ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಗಳಿಂದ, ನಮ್ಮ ಕಾಂಗ್ರೆಸ್ಸಿನ ಜನರ ಅನೇಕ ಮುಖಂಡರುಗಳು ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ಏನ್ ಮಾಡ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಲ್ಲಿ ರಾಜ್ಯಪಾಲರು ಇರ್ಬೋದು, ಮತ್ತು ಎಲ್ಲಾ ಸಂಸ್ಥೆಗಳು ಇವತ್ತು ಯಾವ ಸಂಸ್ಥೆನೂ ಸ್ವತಂತ್ರ ಇಲ್ಲ. ಈಗ IT, ED, CBI ಯಾವ ಸಂಸ್ಥೆನೂ ಕೂಡ ಸ್ವತಂತ್ರವಾಗಿ ಅವ್ರು ನಿರ್ವಹಣೆ ಮಾಡ್ತಾ ಇಲ್ಲ. ಅವರೆಲ್ಲರೂ ಕೂಡ ಇವತ್ತು ಚುನಾವಣೆ ಹತ್ರ ಬಂದಾಗ ಆ ರಾಜ್ಯಗಳಲ್ಲಿ ಹೋಗೋದು, ಆ ರಾಜ್ಯಗಳಲ್ಲಿ ಗಲಾಟೆ ಸೃಷ್ಟಿ ಮಾಡೋದು, ತೊಂದರೆ ಸೃಷ್ಟಿ ಮಾಡೋದು, ಮತ್ತು ಅಲ್ಲೆಲ್ಲ ಒಂದು ಕಿರುಕುಳ ಕೊಡುವಂಥದ್ದು, ಹಿಂಸೆ ಕೊಡುವಂಥದ್ದು, ಸುಮ್ಮನೆ ಎಲ್ಲರ ಮೇಲೆ ರೇಡ್ ಮಾಡಿಸುವಂಥದ್ದು, ಉದ್ದೇಶಪೂರ್ವಕವಾಗಿ ಇವತ್ತಿನ ದಿವಸ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಅದೇ ಇವತ್ತು ಇದು ಸ್ಪಷ್ಟವಾಗಿದೆ. ನಾವೇನು ಹೇಳ್ಬೇಕು, ಇದೇನು ವಿಮರ್ಶೆ ಏನು ಇದಕ್ಕಿಂತ ಬಿಚ್ಚಿ ಹೇಳ್ಬೇಕಾಗಿದೆ. ಇಡೀ ದೇಶಕ್ಕೆ ನಿಮ್ಗೂ ಕೂಡ ನೋಡ್ತಾ ಇದ್ದೀರಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.